ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಬೆಳಿಗ್ಗೆನೇ 5 ಗಂಟೆಗೆ ಎದ್ದಿದ್ದೀನಿ ನಾನಿವತ್ತು. ಅಮಾವಾಸ್ಯೆ ಎಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿತ್ತು ಬೆಳಿಗ್ಗೆನೇ ವ್ಯೂವ್ಸ್ ಅಂದರೆ ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ. ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ಹೂವು ಹಾಕಬೇಕಾಗಿತ್ತು. ಒಂದು ರೌಂಡು ಮನೆಯೆಲ್ಲ ಒರೆಸ್ಕೊಂಡು ಮತ್ತು ಸ್ನಾನ ಮಾಡಿಕೊಂಡು ಬಂದು ಹೂವು ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಮೊಳ್ಳೆ ಹೂವು ಮತ್ತು ಸಾಮಂತಿಗೆ ಹೂವು, ಗುಲಾಬಿ ಹೂವು ಎಲ್ಲ ಇತ್ತು. ಎಲ್ಲ ಮಿಕ್ಸ್ ಮಾಡಿಕೊಂಡು ಹೂವು ಹಾಕೋಣ ಅಂತ ಅಂದ್ಬಿಟ್ಟು ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋನ ಯಾರು ಸ್ಕಿಪ್ ಮಾಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಳಿಗ್ಗೆನೇ ಪೂಜೆ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ, ಮೊದಲಿಂದನೂ ಅದೇ ರೀತಿಯಲ್ಲಿ ನನ್ನ ವಾರ ಬಂತು ಅಂದರೆ ಸಾಕು, ಬೆಳಿಗ್ಗೆನೇ 5 ಗಂಟೆ ಅಷ್ಟರಲ್ಲೇ ನಾನು ದೀಪ ಹಚ್ಚಿದ್ರೇ ನನಗೊಂಥರ ಸಮಾಧಾನ, ಮನಸ್ಸಿಗೆ ಖುಷಿ ಕೊಡುತ್ತೆ ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ. ಅದೊಂದು ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಒಂದು 10 ನಿಮಿಷ ನಾನು ಹಾಗೇ ಕೂತಿದ್ದೆ, ದೇವ್ರ ಮುಂದೆನೇ ಈಚೆ ಬಂದು ಕೂತಿದ್ದೆ. ನನಗೇನು ಕಷ್ಟ ಇದೆಯಾ ಅಥವಾ ಏನು ಕೇಳ್ಕೋಬೇಕು ಅನಿಸುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಹಾಗೇ ಕೂತಿದ್ದೆ. ನೋಡ್ತಿದ್ದಂಗೆ 5:45 ಆಯಿತು. 5:45 ಆದಮೇಲೆ ಒಂದು 1/4 ಗಂಟೆ ಬಿಟ್ಟು ನನ್ನ ಮಗ ಎದ್ದಿರಲಿಲ್ಲ. ಆಮೇಲೆ ಕಾಫಿ ಮಾಡಿದೆ. ಆ ಟೈಮಲ್ಲಿ ಕಾಫಿ ಕುಡಿತಾಯಿದ್ರೆ ಇನ್ನೂ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಎದ್ದಿರ್ತೀವಲ್ಲ, ಆ ಟೈಮಲ್ಲಿ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಖುಷಿ ಕೊಡುತ್ತೆ. ಈಚೆ ಕೂತ್ಕೊಂಡು ಪಕ್ಷಿಗಳು ಕೂಗೋದು ಮತ್ತು ಒಂಥರ ವೆದರು ಚೆನ್ನಾಗಿರುತ್ತಲ್ಲ, ಅದನ್ನು ನಾನು ಹೇಳ್ತಾ ಇರೋದು. ಈಗ ನಿನ್ನೆಲ್ಲ ಬಟ್ಟೆ ಎಲ್ಲ ಒಗೆದಾಕಿದೆ. ನಂಗೆ ಸಾಕಾಗಿತ್ತು ಅಂತ ಅಂದ್ಬಿಟ್ಟು ನಾನೇನು ಹಾಕಿರಲಿಲ್ಲ. ಸೋಫಾ ಮೇಲೆ ಮತ್ತು ದಿವಾನ್ ಕಾಟ್ ಮೇಲೆ ಎಲ್ಲೂ ನಾನೇನು ಹಾಕಿರಲಿಲ್ಲ, ಆಗಿಬಿಟ್ಟಿದೆ. ನನ್ನ ಮಗ ಎದ್ದಾದಮೇಲೆ ಇದನ್ನು ಸ್ವಲ್ಪ ಹಾಕು ಮಗನೆ ಅಂತ ಅಂದೆ. ಅವನು ಆಯಿತು ಬಿಡಮ್ಮ ಹಾಕ್ತೀನಿ ಅಂತ ಅಂದ. ಅದಾದ ನಂತರ ತಿಂಡಿಗೆ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ರಾತ್ರಿದು ಅನ್ನ ಇತ್ತು, ಹಾಗೆಯೇ ಒಂದು ಮುದ್ದೆ ಇತ್ತು. ಮುದ್ದೆನ ಹೆಂಗಪ್ಪ ತಿನ್ನೋದು ಅಂತ ಅಂದ್ಬಿಟ್ಟು ಬೆಲ್ದನ್ನ ಮಾಡ್ತಾಯಿದ್ದೀನಿ ನಾನಿವತ್ತು. ಅಮಾವಾಸ್ಯೆ ಆಗಿರೋದ್ರಿಂದ ಫೋಟೋ ಮುಂಚೆನೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟೇ ಬೆಲ್ದನ್ನ ಮಾಡ್ತಾಯಿದ್ದೆ. ಹಾಗೆಯೇ ದೋಸೆಗೆ ಅಕ್ಕಿ ನೆನೆ ಹಾಕಿದೆ. ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡಿದೆ ನಾನು. ಈ ಮುದ್ದೆನ ಹಿಂಗೆ ತಿನ್ನೋದು ಬೆಳಗ್ಗೆನೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಒಂದು ಐಡಿಯಾ ಮಾಡಿ ಈ ಥರ ಸಣ್ಣದಾಗಿ ಎಲ್ಲನೂ ಕಟ್ ಮಾಡಿಕೊಂಡೆ. ಹಿಂಗೆ ಕೈನಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೊಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಮೊಸರು ಹಾಕ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡೆ. ತಿಂತಾ ಇದ್ರಂತೂ ನಿಜ ಅಮೃತ ತಿಂದಂಗೆ ಆಗುತ್ತೆ ಕಣ್ರಿ. ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೀವು. ಆನಂತರ ಇದಕ್ಕೆ ಈರುಳ್ಳಿ, ಕಾಯಿ, ಇದು ಕಟ್ ಮಾಡ್ಕೊಂಡಿರುವಂಥದ್ದು, ಮೆಣಸಿನ್ಕಾಯಿ, ನೀವು ಬೇಕಿದ್ರೆ ಕರ್ಬೇವಿನ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ, ಇದೇ ಸಾಕು ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತಿನ್ನೋಕ್ಕೆ ಅಂತ ಹೋದೆ. ನನ್ನ ಮಗ ನನಗೆ ಅಮ್ಮ ಅಂತ ಬಂದ. ಅವನಿಗೊಂದು ಅರ್ಧ ಕೊಟ್ಬಿಟ್ಟು ನಾನೊಂದು ಅರ್ಧ ತಿಂದು ಮುದ್ದೆ ಖಾಲಿ ಆಯಿತು. ನೋಡಿ ಯಾವ ಥರ ಏನಾದರೂ ಒಂದು ಐಡಿಯಾ ಮಾಡಿ ಉಳಿದಿರುವಂಥ ಊಟನ ಆಚೆ ಹಾಕ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಈ ಥರ ಮುದ್ದೆ ಏನಾದ್ರು ಉಳಿದಿದ್ರೆ ಈ ಬೇರೆ ಬೇರೆ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿನ್ಕೋತಾರೆ. ಸುಮ್ಮನೆ ನನ್ನ ಮಕ್ಕಳು ಮುದ್ದೆ ತಿನ್ನಲ್ಲ ಬೆಳಿಗ್ಗೆನೆ ಅಂತ ನಾವೇ ಓವರಾಗಿ ಮೇಲೆ ಕೂರಿಸ್ಕೋಬಾರ್ದು. ಏನಾದ್ರು ಒಂದು ಮಾಡಿ ಒಂದು ವೆರೈಟಿ ಥರ ಮಾಡಿ ಅದನ್ನು ಕೊಟ್ಟರೆ ಅವ್ರು ಖುಷಿಪಟ್ಟು ತಿನ್ಕೊತಾರೆ. ಈಗ ನಾನು ಒಂದು 3 ಬ್ಲೌಸು ಅಲ್ಲ 4 ಬ್ಲೌಸೇ ಕಟ್ ಮಾಡಬೇಕಾಗಿತ್ತು, ಸೇಮ್ ಒಂದೇ ಅಳತೆಗೆ. ಇನ್ನು ನಾವು ತಿಂಡಿ ತಿಂದಿಲ್ಲ, ಅದನ್ನು ತಿನ್ಕೊಂಡು ಅವನು ನಾನು ಶೇರ್ ಮಾಡ್ಕೊಂಡು ತಿನ್ಕೊಂಡಾದ್ಮೇಲೆ ಇರು ಮಗನೇ ಕಟಿಂಗ್ ಮಾಡ್ತೀನಿ ಸ್ವಲ್ಪ ಅಂತ ಅಂದೆ. ಅವನು ಬೆಲ್ದನ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಬೆಲ್ದನೇ ಮಾಡಿದೆ. ಈಗ ಅದೆಲ್ಲ ಮಾಡಿಕೊಂಡು ಈಗ ಕಟಿಂಗ್ ಮಾಡಬೇಕಾಗಿತ್ತು. 4 ಬ್ಲೌಸ್ ಒಂದೇ ಅಳತೆಲಿ ಕಟಿಂಗ್ ಮಾಡಬೇಕಾಗಿತ್ತು. ಒಂದಕ್ಕೆ ಲೈನಿಂಗ್ ತೊಗೊಬಂದಿರಲಿಲ್ಲ, ಯಾಕೋ ಮರ್ತ್ಕೊಬಿಟ್ಟಿದ್ರು. ನಾನು ನೆನ್ಪು ಮಾಡ್ಕೊಳ್ಳೇ ಇಲ್ಲ, ತಂದವ್ರೆ ಅಂದ್ಬಿಟ್ಟು ಸುಮ್ಮನಾಗೋದೆ. ಈಗ ನಾನು ಫಸ್ಟ್ ಮಾಮೂಲಿ ನಿಮಗೆ ಗೊತ್ತಿರೋ ಹಂಗೆ ಸ್ಲೀವ್ ಕಟಿಂಗೇ ಮಾಡ್ಕೊಳ್ಳೋದು ನಾನು. ನೋಡಿ ಈ ಥರ ನೋಡ್ತಾನೆ ನೀವು ಯೂಟ್ಯೂಬ್ನಲ್ಲಿ ನಿಜವಲ್ಲೂ ಸ್ಟಿಚಿಂಗ್ ಮಾಡೋದು ಮತ್ತು ಕಟಿಂಗ್ ಮಾಡೋದನ್ನ ಕಲ್ತ್ಕೋಬೋದು. ಇದನ್ನೆಲ್ಲ ಒಂದು ಅಳತೆಗೆ ನಾನು ಒಂದು ಸಲ ನೀಟಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾದ ನಂತರ ಇನ್ನು 4 ಬ್ಲೌಸ್ಗಳದ್ದು ಲೈನಿಂಗ್ ಇದೆಯಲ್ಲ, ಅದು ನಾನು ಯಾವ ರೀತಿ ಮಾಡೋದು ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಒಂದು ಕಟಿಂಗ್ ಆಯಿತು ಅಂದರೆ ಇನ್ನು ಬಾಕಿದೆಲ್ಲ ಅಷ್ಟು ಕಷ್ಟನೇ ಇರೋಲ್ಲ, ಆರಾಮಾಗಿ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ ಈ ಥರ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು, ಅದಕ್ಕೆ ಇದು ತಿಂಡಿ ಆದ ತಕ್ಷಣ ಈ ಕಟಿಂಗ್ ಮಾಡಿ ಇಡ್ತಾಯಿದ್ದೀನಿ. ನೋಡೋಣ ಎಲ್ಲಾದರೂ ಹೊರಗಡೆ ಹೋದರೆ ದೇವಸ್ಥಾನಕ್ಕೆ ಇನ್ನು ಬಂದು ಕಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟೆ ಕಟಿಂಗ್ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಕಟಿಂಗ್ ಕೆಲಸ ಆದರೆ ನಾವು ಯಾವಾಗ ಬೇಕಾದರೂ ಕೂತ್ಕೊಂಡು ಹೊಲ್ಕೋಬೋದು.
ಹಾಗಾಗಿ ಒಂದೇ ಸಲ ಕಟ್ಟಿಂಗ್ ಮಾಡಿ ಇಟ್ಕೊಂಬಿಡ್ತೀನಿ ಹಿಂಗೆ 3 ಬ್ಲೌಸು 4 ಬ್ಲೌಸು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾನು ರಾತ್ರಿ 10 ಗಂಟೆಲಿ ಕೂತ್ಕೊಂಡು ಬಟ್ಟೆ ಹೊಲಿದ್ರೂ ಹೊಲ್ಕೋತೀನಿ. ಆ ಥರ ನನಗೆ ಯಾವಾಗ ಇಷ್ಟ ಆಗುತ್ತೆ ನನ್ನ ಕೆಲಸ ಯಾವಾಗ ಮುಗ್ದಿರುತ್ತೋ ಆವಾಗ ಬಂದು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಅದಕ್ಕೋಸ್ಕರನೇ ಒಂದು ಫ್ರೀ ಮಾಡ್ಕೊಬಿಟ್ಟು ಕಟ್ಟಿಂಗ್ ಮಾಡಿ ಇಟ್ಕೊಂಬಿಡ್ತೀನಿ. ಏನೇ ಕೆಲಸ ಇದ್ದರೂ ಫ್ರೀ ಮಾಡ್ಕೊತೀನಿ ಫಸ್ಟು. ಫ್ರೀ ಮಾಡ್ಕೊಂಡು ಕಟ್ಟಿಂಗ್ ಕೆಲಸ ಮುಗಿದ್ರೆ ಅರ್ಧ ಕೆಲಸ ಮುಗ್ದಂಗೆ ನನಗೆ. ನೋಡಿ ಈ ಥರ ಎಲ್ಲ ಮಾರ್ಕ್ ಹಾಕ್ಕೋಬೇಕು. ಒಂದು ಅಳತೆ ಕರೆಕ್ಟಾಗಿ ಇರಬೇಕು. ನಾನು ಯಾವತ್ತೂ ಅಷ್ಟೇ ಅಳತೆ ಬ್ಲೌಸಿಂದನೇ ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡೋದು. ಯಾವಾಗಲೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಬಂದಿದ್ದರೆ ನೆಕ್ಕು ಚಿಕ್ಕ ಆಗಿರ್ಬೋದೇನೋ ಅಷ್ಟು ಬಿಟ್ಟರೆ ಇನ್ಯಾವುದೇ ಕಂಪ್ಲೇಂಟು ಬಂದಿರಲ್ಲ. ನೆಕ್ಕು ಚಿಕ್ಕ ಅಂತ ಅಂದರೆ ನಾನು ನೋಡ್ಕೊಂಡಿರಲ್ಲ ಒಂದೊಂದು ಸಲ ಆಗಿದೆ ಅಷ್ಟೇ. ಪ್ರತಿ ಸಲನೂ ಆಗಿರಲ್ಲ. ನಾನೆಲ್ಲ ಪೂರ್ತಿ ಚೆಕ್ ಮಾಡ್ತೀನಿ. ಮುಂದೆ ಎಷ್ಟಿದೆ ನೆಕ್ಕು, ಹಿಂದೆ ಎಷ್ಟಿದೆ ನೆಕ್ಕು ಅಂತ ನಾನು ಅದನ್ನು ಫಿನಿಶಿಂಗ್ ಕೊಡಬೇಕಾದ್ರೆ 2 ಸಲ ಚೆಕ್ ಮಾಡ್ತೀನಿ. ಹಾಗಾಗಿ ನನಗೇನು ಕಂಪ್ಲೇಂಟ್ ಬರಲ್ಲ. ಈ ಥರ ಎಲ್ಲ ಮಾರ್ಕ್ ಹಾಕೋತೀನಲ್ಲ ಅದೇ ಮಾರ್ಕು ನನಗೆ ಪರ್ಫೆಕ್ಟಾಗಿರುತ್ತೆ. ಹಾಗಾಗಿ ಅಳತೆ ಬ್ಲೌಸಿಂದನೇ ನಾನು ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಕಟ್ಟಿಂಗ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲ ಎಷ್ಟು ಈಸಿ ಗೊತ್ತಾ ಕಲ್ತ್ಕೊಂಡ್ಬಿಟ್ರೆ. ಇದು ಕರೆಕ್ಟಾಗಿ ಬರಬೇಕಿದು ಸ್ಲೀವ್ ಕಟ್ಟಿಂಗು. ನೋಡಿ ಅಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ ಆ ಮಾರ್ಕು ಕರೆಕ್ಟಾಗಿ ಕೂತ್ಕೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಸೇಮ್ ಅದೇ ಬರುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಲ್ಲ. ಕಟ್ಟಿಂಗ್ ಮಾಡಬೇಕಾದ್ರೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ನಾವು ಮಾರ್ಕ್ ಹಾಕಿರೋದೇ ಇಲ್ಲೋ, ಅದು ಜಾಯಿಂಟು ಸೇರ್ತಾ ಇರೋದೇ ಇಲ್ಲೋ ಆ ಥರ ಆಗುತ್ತೆ ಒಬ್ಬೊಬ್ಬರು ಬ್ಲೌಸು ಕಟ್ಟಿಂಗ್ ಮಾಡಬೇಕಾದ್ರೆ. ನನ್ನ ವಿಚಾರದಲ್ಲಿ ಬರಲ್ಲ. ನಾನು ಏನು ಮಾರ್ಕ್ ಎಲ್ಲಿ ಕೊಟ್ಟಿರ್ತೀನಿ ಅದೇ ಮಾರ್ಕಿಗೆ ಜಾಯಿಂಟ್ ಆಗಿರುತ್ತೆ ಪ್ರತಿಯೊಂದು ಅಷ್ಟೇ. ನೋಡಿದ್ರಲ್ಲ ಈಗ 2 ಲೈನಿಂಗ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬಿಡಿ. ಅದನ್ನ ಇಟ್ಕೊಬಿಟ್ಟು ಐರನ್ ಮಾಡಿಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಅಳ್ಳಾಡುತ್ತೆ ಅಂತ ಅಂದ್ಬಿಟ್ಟು ನಾನು ಐರನ್ ಹಾಕ್ಕೊತೀನಿ. ಫಸ್ಟ್ ಐರನ್ ಹಾಕಿರ್ತೀನಿ, ಆದರೆ ನಾನು ಮತ್ತೆ ಒಂದು ಸಲ ಈ ಥರ 3 ಬ್ಲೌಸು ಅಥವಾ 2 ಬ್ಲೌಸು ಲೈನಿಂಗ್ ಮೇಲೆ ಮಡಿ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಅಂದಾಗ ನಾನು ಸ್ವಲ್ಪ ಐರನ್ ಹಾಕ್ಕೊತೀನಿ. ಮಧ್ಯೆ ಈ ಥರ ಎಲ್ಲ ರಿಂಕಲ್ಸ್ ಬರಬಾರ್ದು ಅಂತ ಅಂದ್ಬಿಟ್ಟೇ. ಆಗ ಪರ್ಫೆಕ್ಟಾಗಿ ಕಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಇದಕ್ಕೂ ಅಷ್ಟೇ ಫಸ್ಟ್ ಒಂದು ಸಲ ಕರೆಕ್ಟಾಗಿ ಸ್ಟ್ರೈಟ್ ಹಾಕೋಬಿಡೋಣ. ಕೆಳಗಡೆ ಬಟ್ಟೆ ಸರಿಯಾಗಿದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಲೈನಿಂಗು 2 ಸಮಾನೇ ಇರಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆಗಬಾರ್ದು. ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಕಟ್ಟಿಂಗಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಕು ಮತ್ತು ಸ್ಯಾರಿದು ಬ್ಲೌಸ್ ಪೀಸ್ ಕಟ್ ಮಾಡಬೇಕು, ಅದೆಲ್ಲ ಕೆಲಸ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೇಯ್ನ್ ಕಟ್ಟಿಂಗೇ. ಕಟ್ಟಿಂಗ್ ಚೆನ್ನಾಗಿದ್ದರೆ ಸ್ಟಿಚಿಂಗ್ ಮಾಡ್ಬೋದು. ಕಟ್ಟಿಂಗ್ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಯಾವ ಸ್ಟಿಚಿಂಗ್ ಏನೇ ಮಾಡಿದ್ರೂ ಫಿನಿಶಿಂಗ್ ಚೆನ್ನಾಗಿ ಕೊಡೋಕ್ಕಾಗಲ್ಲ. ಹಾಗಾಗಿ ಕಟ್ಟಿಂಗ್ ಚೆನ್ನಾಗಿ ಮಾಡ್ಕೊಂಡು ಎತ್ತಿಟ್ಕೋಬೇಕು. ನೋಡಿ ಈಗ ನಾನು ಇದನ್ನೆಲ್ಲ ಐರನ್ ಹಾಕ್ಕೊತಾ ಇದ್ದೀನಿ, ಒಂದು ಗ್ರಿಪ್ಪಲ್ಲಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು. ಈಗ ಯಾವ್ಯಾವ ಜಾಗದಲ್ಲಿ ಲೈನಿಂಗ್ ಸೇವ್ ಆಗುತ್ತೆ ಅಂದರೆ ಆಲ್ರೆಡಿ ಎಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೂ ಇದೇ ಮೆಥಡಲ್ಲೇ ಮಾಡೋದು. ಆದ್ರೂ ಈಗ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಟ್ ಮಾಡ್ಬೋದಲ್ಲ, ಆವಾಗ ನಾನು ಈ ಥರ ಒಂದ್ರ ಮೇಲೆ ಒಂದು ಯಾವ ಜಾಗದಲ್ಲಿ ಯಾವುದನ್ನು ಇಟ್ಕೊಂಡ್ರೆ ಲೈನಿಂಗ್ ಬಟ್ಟೆ ಸೇವ್ ಆಗುತ್ತೆ ಅಂತ ನೋಡಿಕೊಂಡು ಈ ಥರ ಹಾಕ್ಕೊತೀನಿ ನಾನು. ಒಂದು ನೆಕ್ಕನ್ನು ನಾವು ಕಟ್ ಮಾಡ್ಕೊಂಡಾಗ ಆ ಪೀಸ್ ಎತ್ತಿಟ್ಕೊಂಡ್ರೆ ನಾವು ಇನ್ನೊಂದು ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಅದೇ ಮಾರ್ಕಿಗೆ ಮಾರ್ಕ್ ಹಾಕ್ಕೋಬೋದು. ಅದ್ರದ್ದೇನೂ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ನಾನು ನೆಕ್ಕು ಎಲ್ಲದನ್ನೂ ಕಟ್ ಮಾಡಲ್ಲ, ಹಾಗೆ ಬ್ಯಾಲೆನ್ಸ್ ಬಿಟ್ಟಿರ್ತೀನಿ. ಒಂದು ಬ್ಲೌಸ್ ಹೊಲ್ದಾದ್ಮೇಲೆ ಆ ನೆಕ್ಕು ಪೀಸ್ ಮಿಕ್ಕಿರುತ್ತಲ್ಲ, ಆ ಪೀಸ್ ಎತ್ಕೊಂಡು ನಾನು ಇನ್ನೂ 2 ಲೈನಿಂಗ್ ಹೊಲಿಬೇಕಾದ್ರೆ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕ್ಕೊತೀನಿ ಹೊಲಿಬೇಕಾದ್ರೆ. ನೋಡಿ ಈಗ ಇಷ್ಟೇ. ಇದೇ ಥರನೇ ಇದು ಏನಕ್ಕೆ ನಾನು ಮುಂದೆ ಇದು ಕ್ರಾಸ್ ಕಟ್ ಮಾಡ್ತೀನಿ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್, ಹೇಳ್ತೀನಿ ಯಾವುದಕ್ಕೆ ಇವರು ಮುಂದೆ ಕ್ರಾಸಾಗಿ ಕಟ್ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಂದ್ಬಿಟ್ಟು ನಾನು ಮೊಬೈಲ್ ಇಡ್ತೀನಿ ಅಥವಾ ಸ್ಕೇಲ್ ಇಡ್ತೀನಿ ಹಿಂಗೆ. ಆಗ ಲೈನಿಂಗ್ ಯಾವ ಕಡೆನೂ ಜರ್ಕಲ್ಲ ಅಂತ.
ಟೇಬಲ್ ಸುತ್ತ ಬಂದು ಕಟ್ ಮಾಡ್ಕೋಬೋದು, ಅದೇನೂ ಪ್ರಾಬ್ಲಮ್ ಇರಲ್ಲ. ನಾನು ವೀಡಿಯೋಗೋಸ್ಕರ ಒಂದೇ ಕಡೆ ನಿಂತಿದ್ದೀನಲ್ಲ, ಹಾಗಾಗಿ ನಿಮಗೆ ಕಾಣಿಸ್ಬೇಕು ಅಂತ ನಾನು ಒಂದೇ ಕಡೆ ನಿಂತ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಟೇಬಲ್ ಸುತ್ತ ನಾನು ನಿಂತ್ಕೊಂಡೇ ಕಟ್ಟಿಂಗ್ ಮಾಡ್ಕೊತೀನಿ. ಕೆಳಗಡೆ 2 ಬ್ಲೌಸ್ದು ಲೈನಿಂಗ್ ಇದೆ, ಮೇಲ್ಗಡೆ ಒಂದು ಕಟ್ಟಿಂಗ್ ಮಾಡಿರೋದು. ಟೋಟಲು 3 ಲೈನಿಂಗು ನಾನು ಕಟ್ ಮಾಡ್ತಾ ಇರೋದೀಗ. ನೋಡಿದ್ರಲ್ಲ, ಇದೂ ಅಷ್ಟೇ, ಬೆಲ್ಟ್ ಬಟ್ಟೆನೂ ಅಷ್ಟೇ, ಎಲ್ಲಿ ಕರೆಕ್ಟಾಗಿ ಸರಿ ಹೊಂದುತ್ತೆ ಅದನ್ನು ನೋಡಿಕೊಂಡು ನಾನು ಕಟ್ಟಿಂಗ್ ಮಾಡ್ಕೊತೀನಿ. ತುಂಬಾ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಆದಮೇಲೆ ಆ ನಂತರ ಸ್ಟಿಚಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಮಾಡ್ತೀನಿ, ಇಲ್ಲ ಮೊದಲೇ ಹೇಳ್ದಾಗೇ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ಒಂದೇ ಅಳತೆಗೆ 2ರಿಂದ 3 ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೂ ಉಪಯೋಗ ಆಗ್ಬೋದು ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರು ಏನು ಗೊತ್ತಾ, ನಾರ್ಮಲ್ಲಾಗಿ ನಾನೇ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡ್ತಿದ್ದೆ. ಒಂದು ಬ್ಲೌಸ್ಗೆ ಸೇಮ್ ಅಳತೆದು 4 ಬ್ಲೌಸ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ನಾನು ಒಂದು ಬ್ಲೌಸ್ದು ಒಂದು ಎತ್ಕೊಳ್ಳೋದು, ಕಟ್ ಮಾಡೋದು ಲೈನಿಂಗು, ಇನ್ನೊಂದು ಎತ್ಕೊಳ್ಳೋದು, ಕಟ್ ಮಾಡೋದು, ಆ ಥರ ಮಾಡ್ತಿದ್ದೆ. ಆಮೇಲೆ ನನಗೆ ಟೈಲರಿಂಗ್ ಅಂಗಡಿಗೆ ಹೋಗಿದ್ದೆ. ಆಗ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ನಡೀತಿರುವಂಥ ಟೈಲರಿಂಗ್ ಅಂಗಡಿಗೆ ಹೋದಾಗ ಅವ್ರು ಈ ಥರ ಮಾಡ್ತಾಯಿದ್ರು. ಒಂದ್ರ ಮೇಲೆ ಒಂದು ಲೈನಿಂಗ್ ಹಾಕ್ಕೊಂಡು ಒಂದೇ ಸಲ ಕಟಿಂಗ್ ಮಾಡೋರು. ಆಗ ನೋಡಿದ ತಕ್ಷಣವೇ ಅನಿಸಿತು, ವಾವ್ ಸೂಪರ್ ಅಂತ ನನಗೆ ಅನ್ನಿಸ್ತು, ನಾನು ಇದೇ ಥರ ಮಾಡಬೇಕು ಮಾಡಿದ್ರೆ ಅಂತ ಅಂದ್ಬಿಟ್ಟು. ಅವ್ರು ಯಾವ ರೀತಿ ಐರನ್ ಹಾಕ್ಕೊಂಡ್ರು, ಮತ್ತು ಕತ್ರಿ ಚೆನ್ನಾಗಿರಬೇಕು, ಮೇಯ್ನ್ ಇಂಪಾರ್ಟೆಂಟ್. ಕಟ್ ಮಾಡೋಕ್ಕೆ ಕತ್ರಿ ಇಂಪಾರ್ಟೆಂಟ್, ಚೆನ್ನಾಗಿರಲೇಬೇಕು. ಇಲ್ಲ ಅಂದರೆ ಕಟಿಂಗ್ ಅಂತೂ ಆಗೋಲ್ಲ. 2 ಲೈನಿಂಗು 3 ಲೈನಿಂಗು ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ. ಆಮೇಲೆ ಕತ್ರಿ ಚೆನ್ನಾಗಿರಬೇಕು ಅನ್ನೋದೊಂದು ನನಗೆ ಚೆನ್ನಾಗೇ ಗೊತ್ತಾಯಿತು. ಅದನ್ನು ನೋಡ್ಕೊಬಂದು ನಾನು ಅವತ್ತಿಂದ ಕಲ್ತಿರೋದು, ಇವತ್ತಿನವರೆಗೂ ಅದನ್ನೇ ಮಾಡ್ತೀನಿ. 2 ಅಳತೆ ಬ್ಲೌಸ್ದು ಏನೇ ಇದ್ರೂ, 1 ಅಳತೆ ಬ್ಲೌಸ್ಗೆ 2 ಬ್ಲೌಸು 3 ಬ್ಲೌಸು ಕಟಿಂಗ್ ಮಾಡೋದಿದ್ರೆ ಒಂದನ್ನು ಫಸ್ಟು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಅಳತೆ ಎಲ್ಲ ಕರೆಕ್ಟಾಗಿ ಸರಿಯಾಗಿದೆಯಾ ಅಂತ. ಆ ನಂತರ ಅಲ್ಲಿ ಕಟ್ ಮಾಡೋದನ್ನ ಈ ಥರ ನಾನು ಕಟ್ ಮಾಡ್ಕೊಂಡ್ರೆ ನನಗೂ ಈಸಿ ಆಗುತ್ತೆ. ಈಗ ಇದು ಬ್ಲೌಸ್ ಪೀಸ್, ಇದು ಬ್ಲೌಸ್ ಪೀಸ್ ಕಟ್ ಮಾಡಬೇಕಾದ್ರೇ ಸ್ವಲ್ಪ ಹಿಂಸೆ. ಯಾಕಂದರೆ 80 ಇರುತ್ತಾ, ಇವರು ದಪ್ಪ ಇರ್ತಾರೆ, ಸಾಕಾಗಲ್ಲ, ಬಟ್ಟೆ ಜಾಯಿಂಟ್ ಮಾಡಬೇಕು. ಈಗ ಸ್ಲೀವ್ಗೆ ಆ ಕಡೆ ಈ ಕಡೆ 2 ಕಡೆನೂ ಜಾಯಿಂಟ್ ಮಾಡಬೇಕು. ನೋಡಿ ಇಲ್ಲಿ ಬೆಲ್ಟಿಗೆ ಬಟ್ಟೆ ಸಾಕಾಗಲ್ಲ. ಒಂದೊಂದು ಬ್ಲೌಸ್ ಪೀಸ್ ಅಂತೂ ಏನಕ್ಕೂ ಇಟ್ಕಲ್ಲ, ಆ ಥರ ಇರುತ್ತೆ. ಆವಾಗ ನನಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಟೈಲರ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಆಮೇಲೆ ಒಂದೊಂದು ಬ್ಲೌಸು ಸ್ಟ್ರೈಟೇ ಬಂದಿರಲ್ಲ, ಸೊಟ್ಟ ಬಂದ್ಬಿಟ್ಟಿರುತ್ತಾ, ಸೊಟ್ಟ ಬಂದಮೇಲೆ ಅದು ಬ್ಲೌಸ್ ಪೀಸ್ ಉಪಯೋಗಕ್ಕೆ ಬರಲ್ಲ ಅನಿಸುತ್ತೆ. ಅದನ್ನು ಸ್ಟ್ರೈಟ್ ಮಾಡಿ ನಾವೊಂದು ಅಳತೆ ಕಟ್ ಮಾಡಿಕೊಂಡು ಬೆಲ್ಟಿಗೆ ಬಟ್ಟೆ ಎಲ್ಲಿ ಹುಡ್ಕೋದು, ಈ ಥರ ತಲೆನೋವಂತೂ ತುಂಬಾ ಇರುತ್ತೆ. ಬ್ಲೌಸ್ ಹೊಲಿಯೋದೇನು ಅಷ್ಟು ಸುಲಭ ಅಲ್ಲ. ಈ ಥರ ನಾವು ನೋಡ್ಕೊಂಡು ಒಂದು ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡು ಬಟ್ಟೆ ಸೇವ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೆ ಸ್ಯಾರಿನಲ್ಲೇ, ನನಗೆ ಗೊತ್ತಾಯಿತು ಇದು ಬ್ಲೌಸ್ ಸಾಕಾಗಲ್ಲ ಅಂತ ಗೊತ್ತಾಗಿತ್ತು. ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೆ, ಬೆಲ್ಟ್ಗಾದರೂ ಆಗುತ್ತೇನೋ ಅಂತ ಅಂದ್ಬಿಟ್ಟು. ಬೆಲ್ಟ್ಗೂ ಅಡ್ಜಸ್ಟ್ ಮಾಡಬೇಕೀಗ. ಪೈಪಿಂಗ್ ಕೊಡ್ತೀನಿ, ನೆಕ್ಗೇನೋ ಪೈಪಿಂಗ್ ಕೊಡ್ತೀವಿ, ಅದರಿಂದ ನೆಕ್ಗೆ ಬಟ್ಟೆ ಅವಶ್ಯಕತೆ ಇಲ್ಲ. ಬೆಲ್ಟಿಗಿದು ಸೂಟ್ ಆಗುತ್ತೆ ನೋಡಿ, ಸೆಟ್ ಆಗುತ್ತೆ. ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರೋದು ಬೆಲ್ಟ್ಗಾಗುತ್ತೆ. ಬ್ಲೌಸ್ ಪೀಸಲ್ಲಿ ಬಂದಾಗ, ಬಟ್ಟೆ ಕಮ್ಮಿ ಬಂದಾಗ ಸ್ವಲ್ಪ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ. ಈ ಬ್ಲೌಸ್ ಪೀಸ್ ನೋಡಿ ಎಷ್ಟು ಕ್ವಾರೆ ಇದೆ ಅಂದರೆ, ಅದು ಅಲ್ಲದೆ ಬಟ್ಟೆ ಸಖತ್ತು ಸ್ಮೂತ್ ಇದೆ. ಇದು ಸಿಕ್ಕಾಪಟ್ಟೆ ಮುಟ್ಟಿದ್ರೆ ಸಾಕು ಹಿಂಗೆ ಮುದ್ರೋ ಥರ ಸ್ಮೂತ್ ಇದೆ. ನೋಡಿ ಇಲ್ಲಿ ಆ ಕಡೆ ಎಳೆದ್ರೆ ಈ ಕಡೆ ಹೋಗುತ್ತೆ, ಈ ಕಡೆ ಎಳೆದ್ರೆ ಆ ಕಡೆ ಹೋಗುತ್ತೆ. ಒಂದೊಂದು ಬಟ್ಟೆ ಅಂತೂ ಬೇಡಪ್ಪ ಬ್ಲೌಸ್ ಹೊಲಿಯೋದೆ ಅಂತ ಅನಿಸುತ್ತೆ, ಹಾಗಿರುತ್ತೆ. ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೂ ಜಾಯಿಂಟ್ ಮಾಡಬೇಕು. ಇವೆಲ್ಲ ಜಾಯಿಂಟ್ ಮಾಡೋದು ಅಂದರೆ ಒಂದು ಹಿಂಸೆ ಥರನೇ ನನಗೆ. ಬಟ್ಟೆ ಎಟಕಬೇಕು, ಬಟ್ಟೆ ಇಲ್ಲದೇ ಜಾಯಿಂಟ್ ಮಾಡೋದು ಅಂದರೆ ಅದೊಂಥರ ಇದು ಬೇಡಪ್ಪ ಈ ಬ್ಲೌಸ್ ಹೊಲಿಯೋದೆ ಅಂತ ಅನಿಸುತ್ತೆ. ಇರಿಟೇಷನ್ ಅಂತೀವಲ್ಲ ಆ ಥರ. ನೋಡಿ ಇಲ್ಲಿ ಬಟ್ಟೆ ನೋಡಿ, ಇದು ನೀವೇ, ಅದು ನಾನು ಸ್ಟ್ರೈಟ್ ಇದ್ದರೆ ಇದು ಕೊರೆ ಹೋಗುತ್ತೆ. ಆ ಥರ ಬಟ್ಟೆ ಬಂದಾಗಂತೂ ಬೇಜಾರಾಗಿ ಹೋಗುತ್ತೆ. ನೋಡಿದ್ರಲ್ಲ, ಫಸ್ಟ್ ನಾನು ಬ್ಯಾಕು ಕಟ್ ಮಾಡ್ಕೊಬಿಡ್ತೀನಿ. ಬ್ಯಾಕು ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕಲ್ಲ, ಮುಂದೆದು ಹೆಂಗಾದರೂ ಅಡ್ಜಸ್ಟ್ ಕಟ್ ಮಾಡ್ಕೊಬೋದು. ಹಿಂದೆಗಡೆ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು. ಅದಕ್ಕೋಸ್ಕರ ಬ್ಯಾಕ್ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಈಗ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ.
ಮುಂದೆಗಡೆ ಬ್ಯಾಕೋಗಿ ಸಾಕಾಗುತ್ತಾ ಬಟ್ಟೆ ಅಂತ ನೋಡ್ಕೊತಾ ಇದ್ದೀನಿ. ಸ್ವಲ್ಪ ಆ ಕಡೆ ಎಳ್ಕೊಬೇಕು. ಇದು ಕಟ್ಟಿಂಗ್ ಆದಮೇಲೆ ಅದನ್ನು ನಾನು ಕಟ್ ಮಾಡ್ಕೊತೀನಿ. ಹೀಗೆ ಬ್ಲೌಸ್ ಪೀಸ್ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರದಿಂದ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬಟ್ಟೆ ಸಾಕಾಗೋದೇ ಇಲ್ಲ. ಬಟ್ಟೆಗಳು ಒಂದು 80 ಬಂದಿರುತ್ತೆ, 75 ಬಂದಿರುತ್ತೆ. ಆ ಬ್ಲೌಸ್ ಹೊಲಿಬೇಕು ಅಂದರೆ ಎಲ್ಲೆಲ್ಲಿ ಜಾಯಿಂಟ್ ಹಾಕಬೇಕು ಅದನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಬಟ್ಟೆನ ಸೇವ್ ಮಾಡಿ ಅದಕ್ಕೆ ಹಾಕಿ ಇಟ್ಕೊಂಡಿರಬೇಕು. ಹೊಲಿಬೇಕಾದ್ರೆ ಅರಸಾಡಬಾರ್ದು, ಬಟ್ಟೆ ಅದಿಲ್ಲ ಇದಿಲ್ಲ ಇಟ್ಕಲ್ಲ ಅಂತ ಅರಸಾಡಬಾರ್ದು. ಈಗ ನಾವೇನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀವಲ್ಲ ಆವಾಗಲೇ ನಾವು ಯಾವುದಕ್ಕೆ ಜಾಯಿಂಟ್ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ ಚೆನ್ನಾಗಿ. ಆಗ ನಾವು ಮಿಕ್ಕಿರುವಂಥ ಬಟ್ಟೆನಲ್ಲಿ ಇದಕ್ಕೆ ಇದು ಅಂತ ಅಂದ್ಬಿಟ್ಟು ಅದರೊಳಗಡೆ ಹಾಕಿ ಎತ್ತಿಟ್ಕೊಬಿಟ್ರೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ. ಈಗ 2 ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿದ್ದೀನಿ. ಲೈನಿಂಗ್ ಅಂತೂ 4 ಕಟ್ ಮಾಡಿದ್ದೀನಿ. ಇದನ್ನು ನಾನು ನಾಳೆ ಕಟ್ ಮಾಡ್ಕೊತೀನಿ. ಇದೇ ಅಳತೆಗೆ ಇದು ಆರೆಂಜ್ ಕಲರ್ದು ಕಟ್ ಮಾಡಬೇಕು. ಅದಕ್ಕೋಸ್ಕರನೇ ನಾನು ಅದನ್ನು ಬ್ಯಾಲೆನ್ಸ್ ಉಳಿಸಿದ್ದೀನಿ, ನಾಳೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ನಾನು ದೋಸೆಗೆ ಅಕ್ಕಿ ನೆನೆ ಹಾಕಿದೆ, ಅದನ್ನು ರುಬ್ಕೊಬಿಡೋಣ ಅಂತ ಅಂದ್ಬಿಟ್ಟು ರುಬ್ಬೋಕೆ ಹೋದೆ. ರುಬ್ಬಾದ್ಮೇಲೆ ಪಾತ್ರೆ ಇತ್ತು ತೊಳ್ಕೊಂಡೆ. ಇವತ್ತು ನನ್ನ ಕೆಲಸ ಇಷ್ಟು ಮುಗೀತು. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.